ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ಕನಕಾಂಬರ ಹೂವು ಹಾಗೆಯೇ ಮಲ್ಲಿಗೆ ಹೂವು ಹಾಕಿ ಹೂ ಕಟ್ಟೋದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ. ನಮ್ಮ ಗಿಡದಲ್ಲೇ ಬಿಟ್ಟೈತೆ ಕನಕಾಂಬರ ಹೂವು, ಹಾಗೆಯೇ ಮಲ್ಲಿಗೆ ಹೂವು. ಇವಾಗ ದುಂಡು ಮಲ್ಲಿಗೆ ಹೂವಿನ ಸೀಸನ್ ಅಲ್ವಾ, ಸೊ ದುಂಡು ಮಲ್ಲಿಗೆ ಹೂವು ನಮ್ಮ ಗಿಡದಾಗೆ ಬಿಟ್ಟತ್ತೆ. ಬನ್ನಿ ಹೇಗೆ ಸಿಂಪಲಾಗಿ ಕಟ್ಟೋದು ಅಂತೇಳಿ. ತುಂಬ ಜನರಿಗೆ ಹೂ ಕಟ್ಟೋಕ್ಕೆ ಬರೋಲ್ಲ, ಈಸಿಯಾಗಿ ಹೇಳ್ಕೊಡ್ತೇನೆ ಹೂ ಕಟ್ಟೋದು ಹೇಗೆ ಅಂತ ಹೇಳಿ. ನೋಡೋಣ ಬನ್ನಿ. ಕನಕಾಂಬರ ಗಿಡ ನೋಡಿ ನಮ್ಮದೇ. ಬನ್ನಿ ಗಿಡ ಫಸ್ಟ್ ನೋಡೋಣ, ಆಮೇಲೆ ಹೂ ಕಟ್ಟೋದು ನೋಡೋಣ. ನೋಡಿ ಫ್ರೆಂಡ್ಸ್, ಕನಕಾಂಬರ ಗಿಡ ಒಂದೇ ಒಂದು ಮನೆ ಹತ್ರ ಹಾಕ್ಕೊಂಡ್ರೆ ಸಾಕು, ಒಳ್ಳೆ ಹೂ ಬರುತ್ತೆ. ಆದರೆ ಎಲ್ಲ ಟೈಮಲ್ಲೂ ಇರೋಲ್ಲ, ಇದು ಸೀಸನ್ನಲ್ಲಿರುತ್ತೆ ಅಷ್ಟೇ. ಬಟ್ ಒಂದು ಗಿಡ ಹಾಕಿದ್ರೆ ಸಾಕು. ಮೊದಲನೇ ವರ್ಷ ಸ್ವಲ್ಪ ಹೂವು, ಎರಡನೇ ವರ್ಷ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ, ಮೂರನೇ ವರ್ಷ ಇನ್ನೂ ಜಾಸ್ತಿ ಬರುತ್ತೆ. ಏನು ಕನಕಾಂಬರ ಹೂವು ಬೆಳೆಸೋದೇನು ದೊಡ್ಡ ಇದು ಡಿಫಿಕಲ್ಟಿ ಅಲ್ಲ. ಆರಾಮಾಗಿ ಮನೆ ತೋಕೆ ಒಂದು ಗಿಡ ಹಾಕ್ಕೊಂಡ್ರೆ ಸಾಕು. ಆದರೆ ನೀರಿರಬೇಕು ಇದಕ್ಕೆ. ಬೇಸಿಗೆಗಾಲದಾಗೆ ನೀರಿಲ್ಲ ಅಂದರೆ ಇದು ಒಣಗೋಗ್ಬಿಡ್ತೈತೆ. ಸೊ ನೀರಿರಲೇಬೇಕು. ಸುಮಾರು ಹೋಗ್ಬಿಟ್ಟೈತೆ, ತುಂಬ ಹೂವು ಬಂದಿತ್ತು, ಹೂ ಬಂದು ಒಣಗೋಗ್ಬಿಟ್ಟೈತೆ. ನೋಡಿ ಇದೆಲ್ಲ ಹೂ ಬಂದು ಒಣಗೋಗಿರೋದಿದು. ಆಮೇಲೆ ಚಿಗುರು ಹೂ ಬಿಟ್ಟಿರೋದು. ಇನ್ನು ನೋಡಿ ಇವಾಗ ಚಿಗುರ್ತಾ ಐತೆ. ಇದರಲ್ಲಿ ಹೂ ಬಿಡುತ್ತೆ. ಇದರಲ್ಲಿ ಆಗಲೇ ಹೂ ಬಿಟ್ಟು ಮುಗ್ಯೋಕ್ಕಾಗೈತೆ. ನೋಡಿ ಮುಗ್ಯೋಕ್ಕಾಗೈತೆ. ಇನ್ನೊಂದು 2-3 ದಿನ ಬಿಡ್ಬೋದು ಅಷ್ಟೇ, ಫುಲ್ ಮುಗ್ಯೋಕ್ಕಾಗೈತೆ. ಇದು ಒಣಗೋಗಿರೋದು, ಹೂ ಬಿಟ್ಟು ಖಾಲಿಯಾಗಿರೋದಿದು. ಇದರಲ್ಲೂ ಕನಕಾಂಬರದಲ್ಲೂ ಕಲರ್ ಕನಕಾಂಬರ ಇರ್ತವೆ. ಯೆಲ್ಲೋ ಕಲರ್, ಆರೆಂಜ್ ಕಲರ್ ಮತ್ತು ಈ ಥರ ಕಲರೂ ಇರುತ್ತೆ. ನಮ್ಮ ಮನೇಲಿ ಯೆಲ್ಲೋ ಕಲರ್, ಆರೆಂಜ್ ಕಲರೂ ಇದೆ. ಅದನ್ನು ಹಾಕಿದ್ದೀನಿ ವಿಡಿಯೋನ, ಡಿಸ್ಕ್ರಿಪ್ಷನಲ್ಲಿ ನೋಡಿ. ಬೇಕು ಅಂದರೆ ಯಾವ ಥರ ಇರುತ್ತೆ ಹೂವು ಅಂತ ನೋಡಬೇಕು ಅಂತ ಇದ್ದರೆ. ಯೆಲ್ಲೋ ಕಲರ್ ಗಿಡದಲ್ಲಿ ಮೆಡಿಸಿನ್ ವ್ಯಾಲ್ಯೂ ಇದೆ ಅಂತೆ. ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಅಜ್ಜಿ ಅದನ್ನು ಉಂಡೆ ಮಾಡಿ ಮಾತ್ರೆ ಥರ ಮಾಡಿ ತಿನ್ನಿಸ್ತಿದ್ರು. ಜ್ವರ ಬಂದಾಗ ಜ್ವರ ಬೇಗ ಹೋಗುತ್ತೆ ಅಂತ ಹೇಳಿ. ಏನಂದರೆ ಫ್ರೆಂಡ್ಸ್, ಯಾವುದರಲ್ಲಿ ಮೆಡಿಸಿನ್ ಗುಣ ಇಲ್ಲ ಹೇಳಿ? ಪ್ರತಿಯೊಂದರಲ್ಲೂ ಮೆಡಿಸಿನ್ ಗುಣ ಇದೆ ಅಂತ ಹೇಳ್ಬೋದು. ಪ್ರತಿಯೊಂದು ಹೂವು ಮತ್ತು ಗಿಡದಲ್ಲಿ ನಂಗೆ ಗೊತ್ತಿರೋಂಗೆ ನೋಡಿ. ಕೆಲವೊಂದು ಗಿಡ ವಿಷಕಾರಿಯಾಗಿರ್ತವೆ, ಅದ್ರ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಈ ಥರ ನಾವು ಮನೆ ಹತ್ರ ಎಲ್ಲ ಹಾಕ್ಕೊಂಡಿರ್ತೀವಿ ಅಂದರೆ ಅವು ಹೆಚ್ಚು ಪಕ್ಷ ಮೆಡಿಕಲ್ ವ್ಯಾಲ್ಯೂನೇ ಹೊಂದಿರ್ತವೆ ಗಿಡ ಅಂತಲೇ ಹೇಳ್ಬೋದು. ಒಂದೊಂದೇ ಕೊಯ್ಬೇಕು, ಮೊಗ್ಗೆಲ್ಲ ಬಂದುಬಿಡ್ತವೆ. ನಾನು ಈ ಥರ ಒಂದೊಂದೇ ಕೊಯ್ಬೇಕು ನೋಡಿ. ಈ ಥರ ಒಂದೊಂದೇ ಹಿಂಗೆ ಫುಲ್ ಈ ಥರ ಕೊಯ್ದುಬಿಟ್ರೆ ಮೊಗ್ಗೆಲ್ಲ ಬಂದುಬಿಡ್ತವೆ, ಸುಮ್ಮನೆ ವೇಸ್ಟು. ಒಂದೊಂದೇ ಕೊಯ್ದರೆ ಮೊಗ್ಗು ಬರಲ್ಲ. ಫಸ್ಟಿಗೆ ದುಂಡು ಮಲ್ಲಿಗೆನ ಕೊಯ್ದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ದುಂಡು ಮಲ್ಲಿಗೆ ಗಿಡ ತೋರಿಸ್ತೀನಿ. ಕಟ್ಟೋದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ ಮುಂದಿನ ವಿಡಿಯೋದಾಗೆ. ಫ್ರೆಂಡ್ಸ್, ಇದ್ರ ಜೊತೆಗೆ ಮಲ್ಲಿಗೆ ಹೂವು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಲ್ಲಿಗೆ ಹೂವು ಮತ್ತು ಕನಕಾಂಬರ ಹೂವು ಹಾಕಿ ಹೇಗೆ ಕಟ್ಟೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಹೂ ಕಟ್ಟೋಕ್ಕೆ ದಾರ ಸಿಗುತ್ತೆ, ಆ ದಾರ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬನ್ನಿ ಕಟ್ಟೋಣ. ಫಸ್ಟು ಬಿಡಮ್ಮ ಮಗ, ಇನ್ನು ನಾನು ಕಟ್ಟಾದ್ಮೇಲೆ ನಿಂಗೆ ಕೊಡ್ತೀನಿ. ಫಸ್ಟು ಮಲ್ಲಿಗೆ ಹೂವು ಹಾಕ್ಕೊತಾ ಇದ್ದೀನಿ. ಇದು ದುಂಡು ಮಲ್ಲಿಗೆ ಸೀಸನ್ ಆಗಿರೋದ್ರಿಂದ ದುಂಡು ಮಲ್ಲಿಗೆ ಹೂವು ಇವಾಗ ಬಿಡ್ತಾ ಇದ್ದಾವೆ ನೋಡಿ. ಈ ಥರ ಒಂದು ನಾಟ್ ಮಾಡ್ಕೋಬೇಕು. ಇನ್ನೊಂದು ಬೇಕಾದರೂ ಮಾಡ್ಕೋಬೋದು. ನೋಡಿ ಹಿಂಗಿರುತ್ತಲ್ಲ ಈ ದಾರ ಹಿಂಗಿರುತ್ತಲ್ಲ, ಇದು ಕೈ ನೋಡಿ ಈ ಥರ ಹಿಂಗೆ ಇಟ್ಕೋಬೇಕು. ಹಿಂಗೆ ಇಟ್ಕೊಂಡು ಹಿಂಗೆ ಉಲ್ಟಾ ತೊಗೊಂಡು ಇದೆ. ಆಮೇಲೆ ಇದನ್ನು ನಾವು ಇಟ್ಕೋಬೇಕು, ಇದು ಇಟ್ಕೋಬೇಕು. ಇದು ದಿನ ಆಮೇಲೆ ಒಂದು ರೌಂಡ್ ತಿರುಗಿಸಿ ಆಮೇಲೆ ಒಳಗೆ ಹಾಕಿ ಈ ಥರ ಹಾಕಬೇಕು ನೋಡಿ. ಹಿಂಗೆ ಹೇಳಿದ್ರೆ ಆಯ್ತಷ್ಟೇ. ಇನ್ನೊಂದು ಗಂಟು ಬಿತ್ತು ನೋಡಿ. ಈಗ ಕನಕಾಂಬರ ಹೂವು ಹಾಕ್ಕೊತಾ ಇದ್ದೀನಿ.
ಆಮೇಲೆ ನಾನು ಕನಕಾಂಬರ ಹೂವು ತೊಗೊತಾ ಇದ್ದೀನಿ. ಕನಕಾಂಬರ ಹೂವು 2 ಸೈಡು 2 ಹೂವು ತೊಗೊತಾ ಇದ್ದೀನಿ. ನೋಡಿ 2 ಸೈಡು 2 ಹೂವು ತೊಗೊಂಡು ಈ ಥರ ನೋಡಿ 2 ಸೈಡು ಈ ಕಡೆ 2 ಈ ಕಡೆ 2 2 ಸೈಡು 2 ಹೂವು ತೊಗೊಂಡು ಜೋಡಿಸ್ಕೊತಾ ಇದ್ದೀನಿ. ಜೋಡಿಸ್ಕೊಂಡು ಇದ್ರ ಪಕ್ಕಕ್ಕೆ ನೋಡಿ ದಾರದ ಕೆಳಗೆ ಹಾಕಿ ನೋಡಿ ದಾರದ ಕೆಳಗೆ ಹಾಕಬೇಕು. ಫಸ್ಟ್ ಕಟ್ಟಿದ್ದೀನಲ್ಲ ಮಲ್ಲಿಗೆ ಹೂವು ಪಕ್ಕಕ್ಕೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ನೋಡಿ ಒಂದು ನಾಟ್ ಹಾಕ್ಕೊತಾ ಇದ್ದೀನಿ. ನೋಡಿ ಒಂದು ಗಂಟೆ ಹಾಕ್ಕೊತಾ ಇದ್ದೀನಿ ನೋಡಿ. ಇದು ಕನಕಾಂಬರ ಹೂವು ಜಾಸ್ತಿ ಇರೋದ್ರಿಂದ ಕನಕಾಂಬರ ಹೂವನ್ನ ನಾನು ಒಂದು 4-5 ಕನಕಾಂಬರ ಹೂವನ್ನ 4-5 ನಾಟ್ ಹಾಕ್ಕೊತೀನಿ ನೋಡಿ. ಈ ಥರ ಕಟ್ಕೊಂಡ್ರೆ ಆಯ್ತು ಅಷ್ಟೇ. ಹೂ ಕಟ್ಟೋದು ಒಂದು ದೊಡ್ಡ ಕೆಲಸ ಏನಲ್ಲ. ಆರಾಮಾಗಿ ಒಂದು 2 ದಿನ ಪ್ರಾಕ್ಟೀಸ್ ಮಾಡಿದರೆ ಬರುತ್ತೆ. ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಹೂ ಕಟ್ಟೋದನ್ನ ಡೈರೆಕ್ಟಾಗಿ ಹೂ ಕಟ್ಟೋದಕ್ಕೆ ಹೋಗಬಾರ್ದು. ಹೂ ಕಟ್ಟೋದಕ್ಕೆ ಹೋದರೆ ಬೇಗ ಹೂವು ಹಾಳಾಗಿ ಹೋಗಿಬಿಡ್ತವೆ. ಕಟ್ಟೋಕ್ಕೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬರಲ್ವಲ್ಲ ಅಂಥವರಿಗೆ ಹಾಳಾಗಿ ಹೋಗ್ಬಿಡ್ತವೆ. ಫಸ್ಟು ವೇಸ್ಟ್ ಪೇಪರ್ ಇರುತ್ತಲ್ಲ, ಪೇಪರ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದರಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಕಟ್ಟಿ ದಾರ ತಗೊಂಡು ಆಮೇಲೆ ಆಟೋಮೆಟಿಕ್ಲಿ ಪ್ರಾಕ್ಟೀಸ್ ಇದ್ದರೆ ಯಾವ ಕೆಲಸನಾದ್ರೂ ಈಸಿನೇ. ಸೊ ಆರಾಮಾಗಿ ಬಂದುಬಿಡುತ್ತೆ ನೋಡಿ. ಎಷ್ಟು ಬೇಗ ಕಟ್ಬೋದು ಅಂದರೆ ಪ್ರಾಕ್ಟೀಸ್ ಇದ್ದರೆ ಇಂತ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಈ ಹೂ ಕಟ್ಟೋದು ಕಲಿಯೋಕ್ಕೆ ಈ ಥರ ಕಟ್ಟೋದೇ ಈಸಿ ಅಂತಲೇ ಹೇಳ್ಬೋದು. ಬಿಗಿನರ್ಸು ಈ ಥರನೇ ಕಲಿಬೇಕು. ಬೇರೆ ಟೈಪಲ್ಲೆಲ್ಲ ಕಲಿಯೋಕ್ಕೆ ಹೋದರೆ ಅದು ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಈ ಥರ ಕಟ್ಟೋದನ್ನ ಕಲಿತ್ರೆ ತುಂಬ ಬೇಗ ತುಂಬ ಈಸಿಯಾಗಿ ಕಲಿಬೋದು, ಕಷ್ಟ ಅನಿಸಲ್ಲ. ಒಬ್ಬೊಬ್ಬರಿಗೆ ಹೂ ಕಟ್ಟೋದು ತುಂಬ ಕಷ್ಟ ಅನ್ನಿಸ್ತಿರುತ್ತೆ. ಅಂಥವರೆಲ್ಲ ಈ ಮೆಥಡ್ನ ಫಾಲೋ ಮಾಡ್ಬೋದು ಆರಾಮಾಗಿ. ಈಸಿಯಾಗಿ ಬೇಗನೆ ಕಲಿಬೋದು. ಮತ್ತು ಪ್ರಾಕ್ಟೀಸ್ ಮಾತ್ರ ನ್ಯೂಸ್ ಪೇಪರಲ್ಲೇ ಮಾಡಬೇಕು. ಹೂವು ಡೈರೆಕ್ಟಾಗಿ ಕಟ್ಟಿದರೆ ಹೂವು ಹಾಳಾಗಿಬಿಡ್ತವೆ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೋಡಿ ಕಟ್ ಮುಗದೆ ಹೋಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಮಾಲೆ ಅಂತ ಹೇಳಿ ನೋಡಿ. ನಾವು ಎಷ್ಟು ಟೈಟಾಗಿ ಕಟ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಚೆನ್ನಾಗಿ ಬಂದಿದೆ ನೋಡಿ. ನಾವು ಬೇಕಾದರೆ ಹಿಂಗೂ ಮಾಡ್ಬೋದು. ತುರ್ಬಿಗೆ ಹಿಂಗೆ ಕಟ್ಕೋಬೋದು. ತುರ್ಬಿಗೆ ಹಾಕ್ಕೊಂಡು ಈ ಕಡೆ 2 ಸೈಡು ಒಂದೊಂದು ಕ್ಲಿಪ್ ಅಥವಾ ಏರ್ಪಿನ್ನು ಹಾಕ್ಕೋಬೋದು. ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟು ಈಸಿ. ಎಷ್ಟು ಹೂವಿದ್ರೂ ಆರಾಮಾಗಿ ಕಟ್ಬೋದು ಈ ಮೆಥಡಲ್ಲಿ ಕಟ್ಟೋದ್ರಿಂದ. ಈ ಮೆಥಡಲ್ಲಿ ಬಿಗಿನರ್ಸ್ ಈ ಮೆಥಡೇ ಫಾಲೋ ಮಾಡಿದರೆ ತುಂಬ ಒಳ್ಳೆಯದು. ತುಂಬ ಚೆನ್ನಾಗಿ ತುಂಬ ಬೇಗನೆ ಕಟ್ಟೋದು ಕಲಿಬೋದು. ಫ್ರೆಂಡ್ಸ್, ಇದಿಷ್ಟು ಕನಕಾಂಬರ ಮತ್ತು ಮಲ್ಲಿಗೆ ಹೂವನ್ನ ಸೇರಿಸಿ ಹೂ ಕಟ್ಟೋದಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಮೆಂಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್.